ಈಗ ಇಲ್ಲಿ 2 ಫೆದರ್ ಇದೆ, ಗ್ರೀನ್ ಅಂಡ್ ಆರೆಂಜ್. ಸೊ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಇವತ್ತು ನಿಮ್ಮ ಗುರುಗಳು, ನಮ್ಮ ಗುರುಗಳು ಏನ್ ಹೇಳ್ತಾರೆ ನೋಡೋಣ. ಸದ್ಯಕ್ಕೆ ಇಲ್ಲಿ 2 ಗ್ರೂಪ್, 2 ಫೆದರ್. ಸೊ ಮೊದಲನೇದು, ಎರಡನೇದು, ಟೇಕ್ ಯುವರ್ ಆನ್ ಟೈಮ್. ಓಕೆ, ಸೊ ಇದನ್ನ ಸೈಡ್ಗಿಡೋದನ್ನ ಬನ್ನಿ ಗ್ರೀನ್ ಶುರು ಮಾಡೋಣ. ಮೊದಲನೇದಾಗಿ ದುಡ್ಡಿನ ದಾರಿ ನಿಮ್ಗೆ ಕಾಣಿಸುತ್ತೆ ಅನ್ನುವಂಥದ್ದು ಇದೆ. ದುಡ್ಡಿಲ್ಲ ದುಡ್ಡಿಲ್ಲ ದುಡ್ಡಿಲ್ಲ, ದುಡ್ಡು ಬರುತ್ತೆ. ಹೊಸ ವರ್ಷಕ್ಕೆ ಗಿಫ್ಟ್ ಕೂಡ ಬರುತ್ತೆ. ಹೊಸ ವರ್ಷಕ್ಕೆ ನಿಮ್ಗೆ ಯಾರೋ ಗಿಫ್ಟ್ ಕೊಡಿಸ್ತಾರೆ, ನಿಮ್ಮ ಪೂರ್ವಜರು ಅಂತ ಅನ್ನಿಸ್ತಾ ಇದೆ. ಪೂರ್ವಜರು ಗಿಫ್ಟ್ ಕೊಡಿಸ್ತಾರ ಅಂದ್ರೆ ಖಂಡಿತವಾಗ್ಲೂ ಕೊಡಿಸ್ತಾರೆ. ಸೊ ಎಸ್, ನಂಬಿಕೆ ಇರಲಿ, ಭರವಸೆ ಇರಲಿ. ಲೆಟ್ ಯುವರ್ ಟ್ರಸ್ಟ್ ಅಂಡ್ ಫೇತ್ ಬಿ ಸ್ಟ್ರಾಂಗರ್ ದೆನ್ ಯುವರ್ ಫಿಯರ್ ಅಂಡ್ ಅಪ್ಸೆಟ್ ಅಂತ ಇದೆ. ಭಯ ಮತ್ತು ಜಿಗುಪ್ಸೆಗಿಂತ ಹೆಚ್ಚಿಂದು ಜೀವನ ಇದೆ. ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಭಯದಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಲೈವ್ ಇನ್ ದ ಪ್ರೆಸೆಂಟ್, ವಾಸ್ತವದಲ್ಲಿ ಇರಿ. ಸದ್ಯದ ಒಂದು ಜೀವನ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಹಳೇದು ಮುಗ್ದೋಯ್ತು, ಮುಂದಿಂದು ಇನ್ನ ಯಾವಾಗ ಬರುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ನಿನ್ನೆ ನಾಳೆಗಳ ಮಧ್ಯೆ ಇವತ್ತು ಕಳೆದು ಹೋಗ್ದಿರೋ ಹಾಗೆ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಸೊ ಎಸ್, ಚಿಕ್ಕ ವಯಸ್ಸಿಂದ ಕನ್ನಡ ಇಂಗ್ಲಿಷ್ ಎರಡು ಕಲ್ತಿದ್ದೀನಿ, ಹಾಗಾಗಿ ಕನ್ನಡ ಚೆನ್ನಾಗಿ ಬರುತ್ತೆ. ಐ ಆಮ್ ಕನ್ನಡಿಗ. ಸೊ ನಿಮ್ಮ ಲೈಫ್ ಪರ್ಪಸ್ ಕಡೆ ಹೆಚ್ಚಿನ ಗಮನನ ಕೊಡಿ. ಎಸ್, ಲೈಟ್ ವರ್ಕರ್ ಆಗಿ ಇರಬೇಕು. ಸಮಾಜ ಸುಧಾರಣೆ ಮಾಡಬೇಕು. ಕೆಲಸ ಎಲ್ಲ ಬಿಟ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ? ಸಮಾಜ ಸುಧಾರಣೆ ನಿಮ್ಮ ಹೊಣೆ. ಓಕೆ, ಅದಕ್ಕೂ ನಂಗೂ ಸಂಬಂಧ ಇಲ್ಲ ಅಂದ್ರೆ ಜೀವನ ನಿಮ್ಗೆ ಪಾಠ ಕಲಿಸಿ ನಿಮ್ಗೆ ಸಂಬಂಧ ಇರೋ ಹಾಗೆ ಮಾಡುತ್ತೆ. ನಾಳೆ ಅನ್ನೋದು ಸುಳ್ಳು, ನಾಳೆಗೆ ಮಾಡ್ತೀನಿ ಅನ್ನೋದನ್ನ ಮರಿಬೇಡಿ. ಇವತ್ತು ಮಾಡೋದನ್ನ ಗಮನ ಕೊಡಿ. ಓಕೆ, ಜೊತೆಗೆ ಅಟ್ಯಾಚ್ಮೆಂಟ್ ಇದೆ. ಯಾರೋ ಹಂಗ್ ನಕ್ಕಿದ್ರು, ಅವ್ರ ಎನರ್ಜಿ ಬಂತು. ನಾನು ಹಂಗೆಲ್ಲ ನಗೋದಿಲ್ಲ. ಇನ್ ಬೀಯಿಂಗ್ ಯುವರ್ ಅಟ್ಯಾಚ್ಡ್ to your worldly roles, do not neglect your soul purpose. A life may have few bad chapters but hope of good ones. Be born to follow. Okay, ಏನ್ ಹೇಳಿದ್ರಿ ಕನ್ನಡದಲ್ಲಿ ಹೇಳಿ ಅಕ್ಕ? ಯಾರೋ ಹೇಳಿದ್ರು ಒಂಚೂರು ಇಂಗ್ಲೀಷಲ್ಲಿ ಹೇಳಿ ಅಂತ, ಅದಕ್ಕೆ ಇಂಗ್ಲೀಷ್ ಬರಲ್ಲ ಅಂದ್ರು. ಎಸ್, ಇಂಗ್ಲೀಷ್ ಬರೋದಿಲ್ಲ, ಬಟ್ ಕನ್ನಡ ಬರುತ್ತಲ್ಲ, ಕನ್ನಡ ಅರ್ಥ ಆಗ್ತದಲ್ಲ, ಸಾಕಲ್ಲ. ಸೊ ಏನೇನೋ ಮಾತಾಡ್ತಾ ಇದ್ದಾರೆ. ಇವತ್ತೇನೋ ಆಗಿದೆ ಅಂತ ಯಾರೋ ಹೇಳ್ತಿದ್ದಾರೆ. ಏನೂ ಆಗಿಲ್ಲ. ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿರೋದೆಲ್ಲ ನಮ್ಗೆ ಗೊತ್ತು ಅಂತ ಯಾರೋ ಹೇಳ್ತಾ ಇದ್ದಾರೆ. ಹಾಗಾಗಿ ಗೊತ್ತಿರೋರಿಗೆ ಯಾಕೆ ರೀಡಿಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಜೊತೆಗೆ ಹಾರ್ಮನಿ ಬರೋದ್ರಲ್ಲಿ ಇದೆ. ನಿಮ್ಮ ದೇಹದ ಪಂಚಭೂತಗಳು, ವಾತಾವರಣದ ಪಂಚಭೂತಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಳಿ. ಬ್ಯಾಲೆನ್ಸ್ ತಗೊಂಬನ್ನಿ ನಿಮ್ಮ ಲೈಫಿಗೆ, ನಿಮ್ಮ ಹೊಲಕ್ಕೆ, ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ, ಎಲ್ಲವನ್ನು ಕೂಡ. ನಿಮ್ಮ ಚಕ್ರ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ. ನಿಮ್ಮ ಚಕ್ರನ ಸರಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಜೀವನಕ್ಕೆ ಗಿಫ್ಟ್ ಬರುವಂಥದ್ದು ಇದೆ, ದುಡ್ಡು ಬರುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಮ ಜೀವನ ನಿಮ್ಗೇನ್ ಪಾಠ ಕಲಿಸಿದೆ ಅದರ ಅನುಭವದ ಮೇಲೆ ಮುಂದಿನ ಜೀವನನ ನಿರ್ಧಾರ ಮಾಡಿ. ಹಾಗಾಗಿ ಮುಂದಿನ ಜೀವನನೇ ನಾನು ನೋಡ್ತಾ ಇರ್ತೀನಿ ಅಂತ ಈಗಿನ ಜೀವನನ ನೆಗ್ಲೆಕ್ಟ್ ಮಾಡಬೇಡಿ. ಈಗಿನ ಜೀವನದ ಜೊತೆ ಮುಂದಿನ ಜೀವನ, ಮುಂದಿನ ಜೀವನದ ಜೊತೆ ನಿಮ್ಮ ದೇಹದ ಒಂದು ಸಮತೋಲನ, ನಿಮ್ಮ ದೇಹದ ಸಮತೋಲನದ ಜೊತೆ ಜೀವನಕ್ಕೆ ಬೇಕಾದಂಥ ಅಡಿಪಾಯನ ಭದ್ರ ಮಾಡಿಸ್ಕೊಳ್ಳೋದ್ರ ಜೊತೆಗೆ ಹೆಚ್ಚು ನಿಮ್ಮ ಸಹಾಯ ಇನ್ನಷ್ಟು ಜನರಿಗೆ ತಲುಪೋ ಹಾಗೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ನಾನೇನ್ ಅನ್ಕೊಂಡ್ರು ಆಗೋದಿಲ್ಲ, ನಾನೇನ್ ಮಾಡ್ಲಿ ಹೋಗಿ ಅಂತ ಯಾರೋ ನನ್ಗೆ ಆವಾಜ್ ಆಗ್ತಾ ಇದ್ದಾರೆ. ಆವಾಜ್ ಆಗ್ತಾ ಇರೋರಿಗೆ ಇಲ್ಲೊಂದು ಉತ್ತರ ಇದೆ. ನಿಮಗ್ ಬೇಕಾಗಿರೋದು ನಿಮ್ಗೆ ಒಳ್ಳೆ ತರೋದನ್ನ ನೀವ್ ಯಾವತ್ತೂ ಕೇಳಲೇ ಇಲ್ಲ. ಇವತ್ ಕೇಳಿರೋದು ಕೂಡ ನಿಮ್ಮ ಅನುಕೂಲಕ್ಕೆ ಉಪಯೋಗಕ್ಕೆ ಬರೋದಿಲ್ಲ. ಬೇಗ ಅದರಿಂದ ನಿಮ್ಗೆ ಸಮಸ್ಯೆನೇ ಹೆಚ್ಚಾಗತ್ತೆ. ಹಾಗಾಗಿ ನಿಮ್ಗೆ ಇಷ್ಟ ಬಂದಿದ್ದನ್ನ ಕೇಳೋದು ಬಿಟ್ಬಿಟ್ಟು ನಿಮ್ಮ ಏಂಜಲ್ಸ್, ನಿಮ್ಮ ಸ್ಪಿರಿಟ್ ಗೈಡ್ಸ್ ಅಥವಾ ನಿಮ್ಮ ಇಷ್ಟ ದೇವರು ನಿಮ್ಗೆ ಏನ್ ಕೊಡ್ಲಿಕ್ಕೆ ಬಯಸ್ತಾ ಇದ್ದಾರೆ ಅವರಿಗೆ ಸ್ವಲ್ಪ ಅನುಕೂಲನ ಮಾಡ್ಕೊಡಿ. ಅವರು ನಿಮ್ಗೆ ನೀವು ಕೇಳಿದಕ್ಕಿಂತ ಹೆಚ್ಚಿಂದು ನಿಮ್ಗೆ ಕೊಡ್ತಾರೆ. ಸೊ ಗಿವ್ ಯುವರ್ ಫ್ರೀ ವಿಲ್ ಟು ಬಾಬಾ ಅಂಡ್ ನಾಟ್ ಯುವರ್ ಡಿಸೈರ್ಡ್ ಸ್ಕ್ರಿಪ್ಟ್ ಅಂತ ಇದೆ. ಓಕೆ, ಇಗ್ನೋರ್ ಮಾಡಿ, ತುಂಬಾ ಕಮ್ಮಿ ಮಾತಾಡಿ. ನನ್ಗೆ ಎಷ್ಟು ನೋವಾಯ್ತು ಗೊತ್ತಾ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ, ನಾನು ಏನ್ ಮಾಡಿದ್ದೀನಿ ಗೊತ್ತಾ, ನನ್ಗೆಷ್ಟು
ತೊಂದರೆ ಇದೆ, ನನಗೆಷ್ಟು ಅಪಾಯ ಇದೆ ಗೊತ್ತಾ, ಈ ಥರ ಎಲ್ಲ ಮಾತಾಡೋದನ್ನ ಕಡಿಮೆ ಮಾಡಿ. ಯಾಕೆಂದ್ರೆ ಮರಕ್ಕಿಂತ ಮರ ದೊಡ್ಡದು, ಕಷ್ಟಕ್ಕಿಂತ ಕಷ್ಟ ದೊಡ್ಡದು. ಇರುವೆ ಕಷ್ಟ ಇರುವೆಗೆ, ಆನೆ ಕಷ್ಟ ಆನೆಗೆ. ಸೊ ಹಾಗಾಗಿ ಇಲ್ಲಿ ಇರುವೆನ ಆನೆನ ಅನ್ನುವಂಥ ಯೋಚನೆಗಿಂತ ಹೆಚ್ಚಾಗಿ ನೆಗ್ಲೆಕ್ಟ್ ಮಾಡೋದು ಅಥವಾ ಇಗ್ನೋರ್ ಮಾಡೋದನ್ನ ಕಲೀರಿ. ಸೊ ಯಾವಾಗ ಡಿಸಪಾಯಿಂಟ್ಗೆ ನಿಮ್ಮ ಲೈಫಲ್ಲಿ ನಿಮ್ಗೆ ಜಾಗ ಕೊಡ್ಲಿಕ್ಕೆ ಸಮಯ ವ್ಯವಧಾನ ಇಲ್ಲ, ಅಥವಾ ನೆಗ್ಲೆಕ್ಟ್ ಮಾಡೋದನ್ನ ನೀವು ಕಲ್ತ್ಕೊಂಡ್ರಿ, ಆ ಒಂದು ಬೇಸರ ನಿಮ್ಮ ಜೀವನದಲ್ಲಿ ಇರ್ಲಿಕ್ಕೆ ಯಾವುದೇ ಸ್ಥಾನಮಾನ ಇಲ್ಲ ಅಂತ ಗೊತ್ತಾಗಿದ ತಕ್ಷಣ ಹೋಗ್ಲಿಕ್ಕೆ ರೆಡಿಯಾಗಿ ಹೋಗುತ್ತೆ. ಆಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಅವಾಗ ನೀವು ಮಿಲೇನಿಯರ್ ಕೋಟ್ಯಾಧಿಪತಿ ಆಗಿದ್ರು ಚೆನ್ನಾಗೇ ಇರ್ತೀರಾ, ನೀವು ಭಿಕ್ಷಾಧಿಪತಿ ಆಗಿದ್ರು ಕೂಡ ಚೆನ್ನಾಗೇ ಇರ್ತೀರ. ದುಡ್ಡು ಅಥವಾ ಮೋಸ ಅಥವಾ ಖುಷಿ ದುಃಖ ಇದ್ಯಾವುದು ನಿಮ್ಗೆ ಮ್ಯಾಟ್ರ್ ಆಗೋದೇ ಇಲ್ಲ. ಸಮತೋಲನದಿಂದ ಇರ್ತೀರ, ಅದನ್ನ ಕಲೀರಿ. ಸೊ ನೀವು ಯಾವತ್ತು ಒಂಟಿ ಅಲ್ಲ ಅನ್ನುವಂಥದ್ದು ಪದೇ ಪದೇ ಹೇಳ್ತಾ ಇದ್ದಾರೆ ಬಾಬಾ. ನಿಮ್ಗೋಸ್ಕರ ಏನ್ ಪ್ಲಾನ್ ಮಾಡಿದ್ದಾರೆ ಅದನ್ನ ಒಪ್ಕೊಳ್ಳಿ, ನಾನು ಯಾವಾಗ್ಲೂ ನಿನ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಡಿವೈನ್ ಟೈಮಿಂಗ್ ಬರಬೇಕು. ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಮ ಕೆಲವು ಸಮಸ್ಯೆಗಳು ಬಗೆಹರಿಯುವಂಥದ್ದು. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು. ನಿಮ್ಮ ಜೀವನದಲ್ಲಿ ಬೆಳಕು ಬರೋದಕ್ಕಿಂತ ಮುಂಚೆ ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿ ನಿಲ್ಬೇಕು. ಆವಾಗ ನಿಮ್ಮ ಜೀವನದಲ್ಲಿ ಬದಲಾವಣೆ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಕರ್ಮ ಕ್ಲೆನ್ಸ್ ಆಗಿದೆ. ಅಹಂ ಬ್ರಹ್ಮಾಸ್ಮಿ ಅಂತ ಮೆಡಿಟೇಷನ್ ಮಾಡಿ, ಹಾಗಂತ ಹಂಗ್ ಮಾಡಕ್ ಹೋಗ್ಬೇಡಿ. ಸೊ ಮೆಡಿಟೇಷನ್ ಮಾಡಿ, ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಮಾಡಿ. ದೇವರ ಹೆಸರಲ್ಲಿ ದೀಪನ ಹಚ್ಚಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಇಷ್ಟ ಆದ್ರೆ ಲೈಕು ಶೇರು ಸಬ್ಸ್ಕ್ರೈಬನ್ನು ಕೂಡ ಮಾಡಿ. ಅದರಿಂದ ನನಗೂ ಕೂಡ ಉಪಯೋಗ ಆಗತ್ತೆ, ಉಳಿತಾಯನೂ ಆಗತ್ತೆ. ಟೇಕ್ ಕೇರ್, ಬಾಯ್, ನಮಸ್ತೆ. ಬನ್ನಿ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮ್ಮ ಗುರುಗಳು ಬಾಬಾ ಇರಬಹುದು, ರಾಘವೇಂದ್ರ ಸ್ವಾಮಿ ಇರಬಹುದು, ನೋಡೋಣ. ನಂಗೆ ಅನ್ಸುತ್ತೆ ಇದೊಂದು ಆಧ್ಯಾತ್ಮಿಕ ಗುರುಗಳು ಬಂಗಾರು ಅಡಿಗಳ ಏನೋ ಒಂದು ಸಂದೇಶ ಇಲ್ಲಿ ಇದೆ ಅಂತ. ಎಸ್, ಶಿವಶಕ್ತಿ ಇದ್ದಾರೆ. ನಿಮ್ಮ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿ ಬ್ಯಾಲೆನ್ಸ್ನ ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಳ್ಳೆತನ ಯಾವತ್ತು ನಿಮ್ಮ ಜೊತೆ ಇರುತ್ತೆ. ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು, ಒಳ್ಳೆಯ ಕೆಲಸಗಳು ನಿಮ್ಮ ಜೀವನದಲ್ಲಿ ಯಾವಾಗಲೂ ಹೀಗೆ ನಡೀತಾ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ಸಾಕಷ್ಟು ಸಮಸ್ಯೆಗಳಿರ್ಬಹುದು, ಸಾಕಷ್ಟು ವಿಚಾರದಲ್ಲಿ ಪರೀಕ್ಷೆಗಳು ನಿಮ್ಮ ಜೀವನದಲ್ಲಿ ಬಂದಿದೆ. ಏನೇ ಬಂದಿದ್ರು ಅದು ನಿಮ್ಗೆ ಒಳ್ಳೇದಕ್ಕೆ ಬಂದಿದೆ. ಹಾಗಾಗಿ ನೆಗ್ಲೆಕ್ಟ್, ರಿಗ್ರೆಟ್ ಬೇಡ ಅನ್ನುವಂಥದ್ದು ಇದೆ. ಆದಷ್ಟು ಬೇಗ ನಿಮ್ಮ ಜೀವನದಲ್ಲಿ ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಒಂದು ಸೆಲೆಬ್ರೇಷನ್ ನಿಮ್ಗೋಸ್ಕರ ಕಾಯ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಫೇಸ್ ದ ಪೇನ್ ಅಂತ ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಏನು ನೋವು ಬಂದಿದೆ ಅಥವಾ ಏನು ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದೆ, ಯಾವ ಸಮಸ್ಯೆಯಿಂದ ಹೊರಬರಕ್ಕಾಗ್ದಿರಾ ಬಳಲ್ತಾ ಇದ್ದೀರಾ, ಅದನ್ನ ಎದುರಿಸೋದನ್ನ ಕಲೀರಿ, ಅದರಿಂದ ಓಡೋದನ್ನ ಕಲಿಬೇಡಿ ಅನ್ನುವಂಥದ್ದು ಇದೆ. ಲಾ ಆಫ್ ಅಟ್ರಾಕ್ಷನ್ ತುಂಬಾ ಚೆನ್ನಾಗಿದೆ. ನಿಮ್ಗೇನ್ ಬೇಕು ಅಂತ ತಿಳ್ಕೊಳ್ಳಿ, ಅದ್ರ ಪ್ರಕಾರ ನಿಮ್ಮ ಜೀವನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ, ಅದರಿಂದ ಒಳ್ಳೇದಾಗತ್ತೆ. ಜೊತೆಗೆ ಸಾಕಷ್ಟು ಗುರುಗಳ ಆಶೀರ್ವಾದ ನಿಮ್ ಜೊತೆ ಇದೆ. ದತ್ತ ಜಯಂತಿ, ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಈಗೆಲ್ಲ ಇನ್ ಅಡ್ವಾನ್ಸ್. ಸೊ ಏಂಜಲ್ಸ್, ಮಾಸ್ಟರ್ಸ್, ಆರ್ಕೇಂಜಲ್ಸ್ ಮತ್ತೆ ಸ್ಪಿರಿಟ್ ಗೈಡ್ಸ್, ನಿಮ್ಮ ಗುರುಗಳು ಎಲ್ಲರೂ ಕೂಡ ನಿಮ್ಮ ಸಮಸ್ಯೆನ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚು ತಲೆ ಕೆಡ್ಸ್ಕೊಬೇಡಿ, ಹೆಚ್ಚು ಯೋಚನೆ ಮಾಡ್ತೀರಾ. ನಿಮ್ಮ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಅಂದ್ರೆ ನಿಮ್ಮ ಗುರುಗಳಿಗೆ ಅದನ್ನ ಕೊಟ್ಟು ಸಮರ್ಪಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ. ಸೊ ಎಲ್ಲರೂ ಒಂದೇ. ಸುಪ್ರೀಂ ಪವರ್ ಯಾವಾಗ್ಲೂ ಎಲ್ಲ ಜಾತಿ ಮತ ಧರ್ಮಗಳನ್ನ ಮೀರಿ ನಿಲ್ಲುತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಯಾವುದಕ್ಕೂ ತಲೆಗೆಡ್ಸ್ಕೊಳ್ತೀರಾ, ಸಮಾನವಾಗಿ ನೋಡಿ. ದಯೆಯೇ ಧರ್ಮದ ಮೂಲವಯ್ಯ, ಇದನ್ನ ಮರಿಬೇಡಿ. ಓಕೆ. ಸೊ ಸರ್ವಿಂಗ್ ದ ನೀಡ್ ಇದೆ. ಯಾರಿಗೆ ಅಗತ್ಯ ಇದೆಯೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಯಾರಿಗೆ ಸಹಾಯದ ಅಗತ್ಯ ಇದೆ. ಶೆಲ್ಫ್ ಲೈಫ್ ಇದೆ. ಎಲ್ಲ ರಿಲೇಶನ್ಶಿಪ್ ಒಂದಲ್ಲ ಒಂದಿನ ಮುಗಿಲೇಬೇಕು. ಸೊ ಹಾಗಾಗಿ ಕೆಲವು ರಿಲೇಶನ್ಶಿಪ್ ಮುಗಿಯೋದ್ರಲ್ಲಿ ಇದೆ, ಅಥವಾ ಪರಿಸ್ಥಿತಿ, ನಿಮ್ಮ ಕೆಟ್ಟ ಪರಿಸ್ಥಿತಿಗಳು ದೂರ ಆಗೋದ್ರಲ್ಲಿ ಇದೆ. ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ತೀರಾ. ಯಾರು ರೀಡಿಂಗ್ ಮಾಡ್ಬೇಕಾದ್ರೆ ತುಂಬಾ ನೆನ್ಸ್ಕೊಳ್ತಾ ಇದ್ದೀರಾ.
ಸೊ ಒಳ್ಳೇದಾಗ್ಲಿ. ನನ್ನನ್ನು ನೆನಪಿಸ್ಕೊಳ್ಳೋ ಅಷ್ಟು ಪುರ್ಸೊತ್ತು ನಿಮ್ಮಲ್ಲಿ ಇದೆಯಲ್ಲ, ಅದೇ ನನ್ನ ಪುಣ್ಯ ಅಂತ ಅನ್ಕೊಳ್ತೀನಿ. ಸೊ ಎಸ್, ಫೇಸ್ ದ ರಿಯಾಲಿಟಿ. ದತ್ತಾತ್ರೇಯರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಸೊ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕೇ ಹೊರತು ಯಾವಾಗಲೂ ಸಮಸ್ಯೆಯಿಂದ ದೂರ ಓಡಬಾರ್ದು ಅನ್ನುವಂಥದ್ದು ಇದೆ. ಹಣಕಾಸಿನ ಪರಿಸ್ಥಿತಿನ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ RBI ಕಡೆಯಿಂದ ಹೊಸ ರೂಲ್ಸ್ ಬರುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಇಂದ ಕೆಲವು ಮನಿ ಸ್ಕೀಮ್ಗಳು ನೆಗೆಟಿವಿಟಿ ಪಾಲಾಗ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ, ನೆಗೆಟಿವಿಟಿಯಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನೀವು ಅನ್ಕೊಂಡಿರೋದೆಲ್ಲ ಸತ್ಯ ಅಲ್ಲ, ನೀವು ಅನ್ಕೊಂಡಿರೋದೆಲ್ಲ ಸುಳ್ಳು ಅಲ್ಲ. ಸೊ ಸುಳ್ಳು ಮತ್ತು ಸತ್ಯಗಳ ನಡುವೆ ಇರುವ ಅಂತರವನ್ನು ಅಥವಾ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಇಷ್ಟು ಜನ ಗುರುಗಳು ನಿಮ್ಗೋಸ್ಕರ ಸಮಯನ, ಪ್ರಾಣನ ಅಥವಾ ತಮ್ಮ ಆಯಸ್ಸನ್ನೇ ಕಳೆದಿದ್ದಾರೆ. ಹಾಗಾಗಿ ಅವರ ಆಶೀರ್ವಾದ ನಮ್ ಜೊತೆ ಇರ್ಬೇಕಾದ್ರೆ ಅವರೆಲ್ಲ ನಮ್ಮಿಂದ ಏನ್ ಅಪೇಕ್ಷೆ ಪಡ್ತಾರೆ ಅಂದ್ರೆ ಅದು ಏನು ಅಂತ ನೀವು ತಿಳ್ಕೊಳ್ಳಿ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಅವರು ನಿಮ್ಮಿಂದ ಅಪೇಕ್ಷೆ ಪಡೋದು ಮುಗುಳ್ನಗೆನ, ನಿಮ್ಮ ನಗುನ. ಹಾಗಾಗಿ ನಗ್ನಗ್ತಾ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನಗ್ನಗ್ತಾ ಹೀಗೆ ಬದುಕಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಕರ್ಮ ಏನ್ ಹೇಳುತ್ತೆ ಅದನ್ನ ಮಾಡ್ಕೊಂಡು ಹೋಗಿ. ಕರ್ಮ ಇಸ್ ಅಂಡ್ ಎಫೆಕ್ಟ್ ಅಂಡ್ ನಾಟ್ ಪನಿಷ್ಮೆಂಟ್ ಅಂತ ಇದೆ. ಓಕೆ, ನಿಮ್ ಜೀವನ ನಿಮ್ ಇಷ್ಟ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೇದಾಗ್ಲಿ.